5 ವಯಸ್ಸು ಮಕ್ಕಳಿದ್ದಾರೆ. ಅವ್ರ ಮಕ್ಕಳು ನೋಡೋಕ್ಕೆ ಅವ್ರ ಕೈಗೆ ಆಗಲ್ಲ. ನನ್ನ ಹೆಂಗೆ ನೋಡ್ತಾರೆ? ಹೋಗಿ ಎಲ್ಲ ಸಂಪಾದನೆ ಮಾಡಿ ತಿನ್ನು ಅಂತಾರೆ. ನಾನು ಏನು ಮಾಡಿ 2 ಅಂಗಡಿ ಇದ್ದು ಇಂದಿರಾ ಗಾಂಧಿ ಕೊಟ್ಟಿದ್ರು ನನ್ನ ಜಾಗ ನನಗೆ. 2 ಅಂಗಡಿ ಹೊಡೆದಾಕ್ಬಿಟ್ರು. ಅದಿರೋ ಸಾಮಾನೆಲ್ಲ ಹಾಳಾಗೋಯ್ತು. ಎಲ್ಲ ಹೊಡೆದು ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ರು. ನಾನು ಹೋಗಿ ತಡೆಗೆ ಆಗ್ತದೆ, ಕೇಳೋಕೆ ಆಗ್ತದೆ, ನನಗೆ ಕೊಡ್ತಾರಮ್ಮ ಕೊಡಿರಿ. ಬೆಳಿಗ್ಗೆ 5 ಗಂಟೆಗೆ ಬಂದೆ. ಒಂದು 10 ರೂಪಾಯಿ ವ್ಯಾಪಾರ ಇಲ್ಲ. ಇದು ಮಾಡ್ಕೊಂಡು ಬಿಡ್ರೆ ನಾನು ಏನು ಮಾಡಿ ಸ್ವಾಮಿ? ಜಾಗ ಆದರೆ ಏನು ಸಾತ್ಗ ಪಿಂಚನ್ ಬಂದು ಅದು ಬರಲ್ಲ ಇವಾಗ. 40 ವರ್ಷ ಆಯಿತು, ಅದು ಅಮ್ಮ. ನಾನು ಹುಟ್ಟಿದ ಮದುವೆ ಆಗಿರೋದು ಇಲ್ಲೇ ಇರ್ತೀನಿಮ್ಮ. ಆಮೇಲೆ ಇಂದಿರಾ ಗಾಂಧಿ ಕೊಟ್ಟರು ಜಾಗ. ಮಕ್ಕಳಿಗೆ ಸಾಧಿಸೆ, ಮಕ್ಳಿಗೆ ಮದುವೆ ಮಾಡಿದೆ, ಮಕ್ಕಳು ಮೊಮ್ಮಕ್ಕಳಿದೆ. ಅವ್ರಿಗೆ ಮಕ್ಕಳು ಸಾಧಿಗೆ ಆಗಿಲ್ಲ. ಹೋಗಿ ನನ್ನ ಮಕ್ಕಳು ಸಾಧಿಗೆ ಆಗಿಲ್ಲ. ನೀವು ಓದಿದ್ರೆ ಫೀಸ್ ಕಟ್ಟಬೇಕು, ಬಟ್ಟೆಗಳು ಕೊಡ್ಬೇಕು. ನನ್ನ ಮಕ್ಕಳಿಗೆ ನೋಡೋಕ್ಕಾಗಲ್ಲ. ನೀನು ಏನೇನ ಮಾಡ್ಕೋ ಹೋಗು ಅಂತಾರೆ. ನಾನು ಏನು ಮಾಡಲಮ್ಮ? ಇವಾಗ ನಿಮ್ಮ ಅಂಗಡಿ ಎಲ್ಲ ಒಡ್ಡಾಕಕ್ಕೆ ಬಂದ್ರಲ್ಲ, ನೀವೇನು ಕೇಳಿಲ್ಲ ಅಧಿಕಾರಿಗಳನ್ನ? ಅಧಿಕಾರಿನ ಯಾರು ನಾನು ಕೇಳಲಿಲ್ಲ, ಕೇಳೋಕ್ಕೆ ಬಿಟ್ಟಿಲ್ಲಮ್ಮ. ನಾವು 2 ಅಂಗಡಿ ಅದು ಹೊಡೆದಾಕ್ಬಿಟ್ರು. 2 ಅಂಗಡಿ ಮಾಡ್ಕೊಂಡಿದ್ದೀರಾ? 2 ಅಂಗಡಿ ಹೊಡೆದೋಗ್ಬಿಟ್ರು. ಏನು ಮಾಡ್ತಿದ್ರಿ ಆ ಅಂಗಡಿಲಿ? ಈ ಅಂಗಡಿಯಲ್ಲಿ ಏನೇನು ಸಿಗ್ತದೆ ಕೂತ್ಕೊಂಡು ಮಾರೋದು. ಒಂದು ಸಾಹೇಬಿಗೆ ಖಾರ ಪುಡಿ ಮಾರೋಕ್ಕೆ ಬಿಟ್ಟೆ. ಅವ್ರು 8 ತಿಂಗಳಿಗೆ ಒಂದು 10-15 ಕೊಟ್ಟರು. ಅದನ್ನು ಮಾಲ್ ಮಾಡಿಬಿಟ್ರು. 2 ಅಂಗಡಿನೂ ಹೋಯ್ತು. ಸಾಮಾನು ಒಂದು 2-3-4 ಸಾವಿರ ಸಾಮಾನು ಇತ್ತು. ಅದನ್ನು ಬಾಸೆ ಗಾಡಿ ಒಳಗೆ ಹಾಕೊಂಬಿಟ್ರು. ಕೊಟ್ಟಿಲ್ಲ ಸ್ವಾಮಿ, ನನಗೆ ಕೊಟ್ಟೇ ಇಲ್ಲ. ಬೇರೆ ಖಾಲಿ ಚೀಲ ಬಂದು ಸಿಕ್ಕಿದ್ದು ಇವಾಗ ಬಂದು ಇಲ್ಲಿ ಬಿತ್ತಿದ್ದು. ಅದು ಬಂದು ಎತ್ತು ಕಟ್ಟಿ ಮಾಡಿದ್ವಿ. ಇದು ಪಿಲಾಸ್ ಹಾಕಿ ಕೂತ್ಕೊಂಡಿದ್ದೀನಿ. ಏನೇ ಮಾಡಿ ಯಾಕೆ ನಿಮ್ಮ ಮೇಲೆ ಕರುಣೆ ತೋರಿಸ್ತಿಲ್ಲ ಸರ್ಕಾರ? ನನ್ನ ಕಲ್ಲಮ್ಮ ಪೆನ್ಷನ್ ಕೊಟ್ಟಿದ್ರು. ನನ್ನ ಸೊಸೆ ತೆಗೆದುಕೊಂಡು 500 ಬಂತು. 500 ಬಂದಿಲ್ಲ. 40 ವರ್ಷ ನಾವು ಕೊಟ್ಟಿಲ್ಲ. ಅದು ಹೋಗಿ ಬ್ಯಾಂಗ್ಳೂರ್ ಕೇಳಿದ್ರು. ನಾನು ಯಾವುದು ಓದಿಲ್ಲ, ಏನಿಲ್ಲ. ಈ ವಯಸ್ಸಿಗೆ ನನಗೆ ಒಟ್ಟೆಲ್ಲ ಉರಿತೈತಮ್ಮ. ನನಗೇನು ಆಗಲ್ಲ. 10 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ. ಬೇರೆ ಅವ್ರು ಕೊಟ್ಟರು, ಪಾಪ ಪುಣ್ಯದ ಕೊಟ್ಟರು. ಇದು ಮಾಡ್ಕೊಂಡು ಯಾರು ಕೇಳಿಲ್ಲ. ನಾನು ಏನಮ್ಮ ಜೀವನ ಮಾಡಿ ಅಲ್ಲಿ ಅಂಗಡಿ ಇದ್ದರೆ ಏನೋ ಯಾರನ್ನ ಕೊಟ್ಟರು. ನತ್ತೆ ಕೈಲಿ ಈಸ್ಕೊಳ್ತಿದ್ದೆ. ಅದನ್ನು ಹಾಳು ಮಾಡ್ಬಿಟ್ಟು ನನಗೆ ಈ ವಯಸ್ಸಿಗೆ ನನಗೇನೋ ಸಹಾಯ ಮಾಡಿದ್ರೆ ನಾನು ಬದುಕೊಳ್ಳೋದಮ್ಮ. ಇದೇ ನೋಡಿ, ಯಾರೋ ಕೊಡಿ ಚೀಲ ಕೂತ್ಕೊಂಡಿದ್ದೀನಿ ಮಣ್ಣೊಳಗೆ. ನಾನು ಏನು ಮಾಡಿ ಇಲ್ಲೂ ಮಾರಕ್ಕೆ ಬಿಡ್ತಿಲ್ಲ ಅಂತವ್ರೆ. ಇಲ್ಲಿ ಬಿಡಲ್ಲ ಅಂತಾರೆ. ಗಂಡ ಇಲ್ಲ, ಗಂಡ ತೀರೋಯ್ತು. ಎಷ್ಟು ವಯಸ್ಸದಿ? 95 ವಯಸ್ಸಮ್ಮ ನನಗೆ. 95 ವಯಸ್ಸಾದ್ರೂ ನಿಮ್ಗೆ ನೋಡ್ಕೊಳಕ್ಕೆ ಯಾರು ಇಲ್ವಾ? ಅಮ್ಮ ನೋಡ್ಕೊಳ್ತಾರಮ್ಮ. ನಾನು ಹೋಗೋಕೆ ಇರೋಕ್ಕಾಗಲ್ಲ. ಅಂದರೆ ಅವ್ರ ಮಕ್ಕಳು ಸಾರಿಗೆ ಹಾಕ್ಲಿಲ್ವಲ್ಲ. ಅವ್ರ ಮಕ್ಕಳನ್ನ ಓದಿಸ್ತಾರೆ. ಒಬ್ಬನಿಗೆ 1 ಮೊಮ್ಮಗನಿಗೆ 3 ಮಕ್ಕಳು, 1 ಮೊಮ್ಮಗನಿಗೆ 5 ಮಕ್ಕಳು. ಅವ್ರ ಮದುವೆ ಮಾಡಿ ಕೊಟ್ಟು ಅವ್ರ ಮನೆಯೊಳಗೆ ಅವ್ರು ಸಾರ್ಕೊಳ್ತಾರೆ. ನಾನು ಯಾರ ಮನೆಗೆ ಹೋಗಲ್ಲಮ್ಮ, ಯಾರ ಮನೆಗೆ ಹೋಗಲ್ಲ. ಒಂದೊಂದು ಥರ ಮಾತಾಡ್ತಾರೆ. ಹೇಳಿದ್ದಾರೆ ಇಲ್ಲಿ ಜೀವನ ಮಾಡ್ಕೊಂತ ಕೂತ್ಕೊಂಡು ನಾನೇ ತಿಂತಾಯಿದ್ದೀನಿ. ಎಷ್ಟು ದುಡಿತಿದ್ದೆ ದಿನಕ್ಕೆ? ಅಮ್ಮ ಅದೇ ಹೇಳ್ತೀನಲ್ಲಮ್ಮ, ಒಂದು 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ. ಅದ್ರ ಮೇಲೆ ತುಡಿಯೋಕ್ಕಾಗಲ್ಲ. ಏನು ತಗೊಳ್ತಾರೆ? ಏನು ಇದು ಮಾಡ್ಕೊಂಡ್ರೆ ಏನು ಬರ್ತದೆ? ಅಂಗಡಿ ಇದ್ರೆ ಒಂದು ತರಕಾರಿಗೆ ತಗೊಂಡು ಬಂದು ಕೂಲಿ ಒಳಗೆ ಹಾಕ್ಸಿಗಳು ತಂದು ಮಾರ್ಕೋಬೋದು. ಅದಕ್ಕೆ ಬಂಡವಾಳ ಕೂಡ ಕಾಸಿಲ್ಲಮ್ಮ. ಬಂಡವಾಳ ಕೂಡ ಕಾಸಿಲ್ಲ. ಒಂದು 2 ಸಾವಿರ 3 ಸಾವಿರ ಇದ್ದರೆ ಕೂಲಿ ಕೊಡೋಕ್ಕಾಗಲ್ಲ. ಒಂದು ಮಕ್ಳಿಗೆ ತಗೊಂಡು ಬಂದರೆ 50 ರೂಪಾಯಿ ಕೂಲಿ ಕೇಳ್ತಾರೆ, ಇಲ್ಲಾಂದ್ರೆ ಹೋಗಂತಾರೆ. ನಾನು ಹೆಂಗಮ್ಮ ಬದುಕಲಿ ಈ ವಯಸ್ಸಿಗೆ? ಎಲ್ಲ ಬಂದು ಅಷ್ಟು ಬೆಳಗ್ಗೆ ಇನ್ನೂ ನಾಷ್ಟ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಇನ್ನೂ ಕೂತ್ಕೊಂಡಿದ್ವಿ. ಊಟಗಳು ಕೊಟ್ಟರು, ತಗೊಂಡು ಬಂದು ಚೆನ್ನಾಗಿ ಕೊಟ್ಟರು. ಬಸ್ಸಿನೆಲ್ಲ ಕಾರ್ನಲ್ಲೇ 2-3 ದಿನ ಅಂಗಡಿ ಹೊಡೆದಾಕ್ಬಿಟ್ರಲ್ಲ, ಅವಾಗ ಯಾರು ಏನು ಊಟಗಳ ತಂದು ಕೊಟ್ಟಿಲ್ಲ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಅಮ್ಮ ಸರ್ಕಾರಕ್ಕೆ ಡಿ ಕೆ ಸಾಹೇಬ್ರಿಗೆ ಏನು ಹೇಳ್ತೀರಾ? ನಾನು ಏನಮ್ಮ ಹೇಳಲಿ? ಬಂಡವಾಳ ಇದ್ದರೆ ಒಂದು 2 ಸಾವಿರ 3 ಸಾವಿರ ಇದ್ದರೆ ಕೂಲಿ ಅವ್ರಿಗೆ ಒಂದು 100-200 ಕೊಡಬೇಕು. ಆ ಮಾರ್ಕೆಟ್ಗೆ ತಗೊಂಡು ಬರಬೇಕು. ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಹಾಕಿ ತುಡಿಬೇಕು. ಅದು ಮಾಡ್ಕೊಳ್ದು ಮುಚ್ಚಿಬಿಟ್ಟು ಹೋಗೋದಕ್ಕೆ ಜಾಗ ಇಲ್ಲ. ಇಲ್ಲಿ ಕುಟ್ಕೊಂಡು ಮಾಡಿದ್ರೆ ಆಸೆಗಳು ಮಾಡೋಲ್ಲ. ಕಳ್ಳರು ತುಂಬ ಇದ್ದಾರೆ. ಕಳ್ಳರು ಕತ್ತಣ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಚಪ್ಪರು ಹೊಡಿತಾರಲ್ಲ, ಅವ್ರು ಎತ್ಕೊಂಡು ಹೋಗಿ ಮಾರಿಬಿಡ್ತಾರೆ. ಎಲ್ಲೇಮ್ಮ ಮಾಡ್ಕೊಳ್ಳೋದು? ಇಲ್ಲಿ ತುಡಿದೆ, ಇದು ಮೊಡ್ದು ಹಾಕ್ಬಿಟ್ರು. ಇದೂ ಇಲ್ಲ. ನಾನು ಏನು ಮಾಡಲಿ? ಅದೇ ಹೇಳ್ತಾರೆ. ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀರಾ? ಮುಖ್ಯಮಂತ್ರಿ ಏನು ಸಹಾಯ ಅವ್ರು ಮಾಡಲಿಯಮ್ಮ. ಒಂದು 2 ಸಾವಿರ 3 ಸಾವಿರ ಇಲ್ಲ 4 ಸಾವಿರ. ಒಂದು ಹಬ್ಬ ಬಂದರೆ ಹಬ್ಬ ದಿನ ಬಂದರೆ 5 ಸಾವಿರ ಆದರೆ ಅಲ್ಲಿ ಅವ್ರ ಹತ್ರ ತಗೊಂಡು ಮಾಡ್ತೀವಿ. ಅಲ್ಲಿಗೆ 200-300 ಸಿಗ್ತಾಯಿದೆ. ಅದು ವರ್ಷಕ್ಕೆ ಒಂದು ಸರ್ತಿ ಹಬ್ಬ ದಿವಸಿಗೆ, ದಸರಾ ಹಬ್ಬಗೆ, ವರಲಕ್ಷ್ಮಿ ಹಬ್ಬಗೆ, ಗಣೇಶ ಹಬ್ಬಗೆ
ಆವಾಗ ತಗೊಂಡು ಮಾಡ್ತೀನಮ್ಮ. 200-300 ಸಿಗ್ತದೆ, ಅದು ಮಾಡ್ಕೊಂಡು ತಿಂತೀನಿ. ನಾನೇನು ಅಲ್ಲ ಈಗ ನಿಮ್ಗೆ ಅಕ್ಕಿ ಬರ್ತಿಲ್ವಾ ಫ್ರೀಯಾಗೆ? ಅಕ್ಕಿ ಬರ್ತಿಲ್ವಾ? ಅಕ್ಕಿಲ್ಲ, ಬರ್ತಿಲ್ಲಮ್ಮ. ಯಾಕೆ? ಅಕ್ಕಿನೂ ಬರ್ತಿಲ್ಲ, ಕೂಪನ್ ಕಾರ್ಡು ಇಲ್ಲ, ಅದೂ ಇಲ್ಲ. ಐಡೆಂಟಿ ಕಾರ್ಡು ಇಲ್ಲ. ಅದು ಕೊಟ್ಟರು ಎಲ್ಲ ಕಳೆದೋಯ್ತು. ಪೆನ್ಷನ್ ಬರ್ತಿಲ್ವಾ? ಪೆನ್ಷನ್ ಅದಮ್ಮ ನಾನು ಹೇಳ್ದೆ ಮುಂಚೆ ಬರೆದ್ರು. ನಮ್ಮ ಸೊಸೆ ಬರ್ತು ಕೊಟ್ಟರು. ತಿಂಗಳಿಗೆ 500 ಬಂತು. ಇವಾಗ ಈ 40 ವರ್ಷನೂ ಬಂದಿಲ್ಲ. ಅದು ಒಬ್ಬರು ಹೇಳಿದ್ರು, ಹೋಗಿ ಬ್ಯಾಂಕ್ನಲ್ಲಿ ಕೇಳು, ನಿನ್ನ ದುಡ್ಡಲ್ಲಿ ಇರ್ತೈತೆ, ಅವ್ರು ಕೊಡ್ತಾರೆ, ತಗೊಂಡು ಇಸ್ಕೊಂಡಿದ್ರು. ನಾನು ಓದಿಲ್ಲ, ನನ್ನ ಮಕ್ಳಿಗೆ ಒಂದು ಬಂದರೆ ಯಾರು ಕೊಡ್ತಾರೆ? ನಿನ್ಗೆ ಹೋಗು ಇರೋದು ಮಾತು ಸುಳ್ಳು ಹೇಳ್ಬಾರ್ದು. ಒಂದು ಮದುವೆ ಮಾಡಿದ ಗಂಡನಿಗೆ ಮಕ್ಕಳೆಲ್ಲ ಹುಟ್ಟರು, ಹೊಟ್ಟೆ ಬಡ ಮಕ್ಕಳ ಕಾಪಾಡ್ಸಕ್ಕಿಲ್ಲ. ಇನ್ನೊಬ್ಬನ ಬರ್ಕೊಂಡೆ, ಅದು ಹೊಟ್ಟೆ ಬಡ್ತಿದ್ದೆ. ಇವಾಗ ಇಲ್ಲ, ಅವನು ತೀರೋಗ್ಬಿಟ್ಟ, ಗಂಡನೂ ತೀರೋಗ್ಬಿಟ್ಟ, ಅವನು ತೀರೋಗ್ಬಿಟ್ಟ. ಇಬ್ಬರನ್ನ ತೀರ್ಬೇಡ. ನಾನು ಅದೇ ಕೂತ್ಕೊಂಡಿದ್ದೀನಿ. ಏನು ಮಾಡೋದು? ಈಗ ಏನೋ ಗೌರ್ಮೆಂಟ್ ಸಹಾಯ ಮಾಡಿದ್ರೆ ದುಡ್ಡು ಕೊಟ್ಟು ತಿನ್ಬೇಕಮ್ಮ. ಎಷ್ಟು ದಿನ ತಿನ್ಕೊಂತೀನಿ? ಇದೇ ಗಂಟ 95 ವಯಸ್ಸಿಲ್ಲ. ಇವಾಗ ನನ್ನ ಕೈಲಿ ಆಗಲಿಲ್ಲಮ್ಮ. ಬೆಳಗ್ಗೆನೇ ಹೇಳ್ತೀನಿ, ಬೆಳಗ್ಗೆನೇ ಊಟ ಇಲ್ಲ, ನಾಷ್ಟ ಇಲ್ಲ. ಒಂದು 200-300 ಬಂಡವಾಳ ಇದ್ರೂ ಮಾಡ್ಬೋದು. ದಸರಾ ಬಗ್ಗೆ ಅವಕ್ಕೆ ಮಟ್ಟ ಒಂದು 5,000 10,000 ಇದ್ದರೆ ಅವ್ರು ಕೂಲಿ ಕೊಡೋಕ್ಕಾಗಲ್ಲ. ಇವಾಗ ತಗೊಂಡು ಬಂದು ಆ ಮಾರ್ಗದಲ್ಲಿ ತಂದು ಆಗೋದಕ್ಕೆ 80 ರೂಪಾಯಿ 100 ರೂಪಾಯಿ ಕೂಲಿ ಕೇಳ್ತಾರಮ್ಮ. ನನ್ನ ಕೈಲಿ ಆಗ್ತದಮ್ಮ ಕೊಡೋಕ್ಕೆ ಆಗಲಿಲ್ಲ. ಇವ್ರು ಸರ್ಕಾರ ಏನು ಸಹಾಯ ಮಾಡಿದ್ರೆ ಓದ್ಕೊಳ್ಬೇಕು. ಮಕ್ಕಳಿದ್ರೆ ಏನು ಮಾಡುತ್ತೀರ? ಅವ್ರ ಮಕ್ಕಳು ಕಾಪಾಡ್ಸೋಕ್ಕೆ ಆಗಲಿಲ್ಲ ಅವ್ರ ಕೈಗೆ. ಅವ್ರು ಕೂಲಿ ಕೆಲಸ ಮಾಡಿದ್ರು. ಏನು ಕೂಲಿ ಕೆಲಸ ಮಾಡಿ ಮಕ್ಕಳ ಓದಿಸ್ತಾರೆ, ದುಡಿತಾರೆ. ಅವ್ರಿಗೆ ವನವಾಸ ಹಂಗೈತೆ. ನಾನು ಹೋಗಿ ಅವ್ರನ್ನ ಏನು ಕೇಳೋಕ್ಕೈತೆ? ಏನಮ್ಮ ನನಗೆ ಕಷ್ಟ ಆಯ್ತಮ್ಮ, ನಾನು ಏನಮ್ಮ ಮಾಡಲಿ? ಎಲ್ಲ ಕೂಲಿ ಕೆಲಸ ಮಾಡಿ ತಿನ್ನೋಕ್ಕಾಗ್ತದ? ಒತ್ತೋದಕ್ಕೆ ಆಗಲಿಲ್ಲ. ಏನೋ ಸ್ವಲ್ಪ ಬಂಡವಾಳ ಇದ್ದರೆ ಕೂತ್ಕೊಂಡು ಮಾಡ್ಕೊಂಡು ದುಡಿಬೋದಮ್ಮ.